ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಸರ್ಕಸ್. ಸಂಪುಟಕ್ಕೆ ಸೇರುವುದಕ್ಕೆ ಹಾವೇರಿ ಜಿಲ್ಲೆಯಲ್ಲೂ ಪೈಪೋಟಿ ನಡೀತಾ ಇದೆ. ಕುರುಬ ಸಮಾಜದ ಕೋಟಾದಡಿ ಮಂತ್ರಿ ಮಾಡೋದಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣ ಲಾಬಿ ನಡೆಸಿದ್ದಾರೆ. ಕುರುಬ ಸಮಾಜದ ಕೋಟಾದಡಿ ನನ್ನನ್ನ ಮಂತ್ರಿ ಮಾಡಿ ಅಂತ ಒತ್ತಡ ಕೇರ್ತಿದ್ದಾರೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣ ಲಾಬಿ ನಡೆಸಿದ್ದಾರೆ. ನನಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅಂತ ಮನವಿ ಮಾಡಿದ್ದೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಬಸವರಾಜ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಡಗಿ ಶಾಸಕರಂತ ಬಸವರಾಜ ಶಿವಣ್ಣ ಅವರು ಇದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅವ್ರನ್ನ ಮಾತನಾಡಿಸ್ತೀನಿ ನಾನು. ಸರ್, ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕುರುಬ ಸಮುದಾಯದ ಶಾಸಕರಲ್ಲಿ ನೀವು ಬಹಳ ಪ್ರಮುಖವಾಗಿ ನಾರ್ತ್ ಕರ್ನಾಟಕದಲ್ಲಿ ನಿಮ್ಮೊಂದು ಕುರುಬ ಸಮುದಾಯದ ಶಾಸಕರು ತಾವು ಕೂಡ ಪ್ರಮುಖರಿದ್ದೀರಿ. ಏನು ಹೇಳ್ತೀರಿ ಸರ್, ಈ ಟೈಮಲ್ಲಿ ಸಚಿವರಾಗಬೇಕು ಅನ್ನುವಂಥ ಬಯಕೆ ಇದೆಯಾ? ಬಯಕೆ ಎಲ್ಲರಲ್ಲಿ ಇರ್ತೈತಿ, ಅದು ನನ್ನಲ್ಲಿ ಕೂಡ ಐತಿ. ನಮ್ಮ ಜಿಲ್ಲೆಗೂ ಇಲ್ಲಿವರೆಗೆ ಒಬ್ಬ ಮಂತ್ರಿನೂ ಕೂಡ ಕೊಡಲಿಲ್ಲ. ನನಗೆ ಉತ್ತರ ಕರ್ನಾಟಕ ಸಮಾಜದ ಮತ್ತು ಸೀನಿಯರಿಟಿ ಎಲ್ಲ ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ. ಒಟ್ಟಾರೆ ನಮ್ಮ ಜಿಲ್ಲೆಗೆ 3 ಜನ ಸೀನಿಯರ್ಸ್ ಅದ್ರು, 3-4 ಜನ ಸೀನಿಯರ್ಸ್ ಅದ್ರಿ. ಬಟ್ ಯಾರಿಗೆ ಕೊಟ್ಟರು ಸೂಕ್ತ ಅಂತಕ್ಕಂಥದ್ದು ಅಂದ್ರೆ ನನಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಡ್ರಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡಲ್ಲಿ ನಾನು ಮನವಿ ಮಾಡ್ತೀನಿ. ಬಹಳಷ್ಟು ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ಕೇಳಿ ಬಂದಿದ್ದು ಕಳೆದ ಬಾರಿನೂ ಕೂಡ. ಈ ಸಲ ನಿಮ್ಮ ಜೊತೆ ರುದ್ರಪ್ಪ ಲಂಬಾಣಿಯವರು ಕೂಡ ಇದ್ದಾರೆ. ನಾವು ಲಂಬಾಣಿ ಕೋಟಾದಲ್ಲಿ ನಮಗೆ ಕೊಡಿ ಅಂತಂದು. ಸರ್, ಇದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದ್ದೀರಾ? ಹೇಗೆ? ನಾವು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ, ಮನವಿ ಮಾಡಿಲ್ಲ ಸರ್. ಈಗ ಮುಖ್ಯಮಂತ್ರಿಗಳು ಆಟ್ಕೊಂಡು ಹೇಳಿ ಬಂದರು. ಓದೋದ್ರೆ ಯಾರು ನಾವು ಗಟ್ಟಿ ಹಾಲು ಮತ್ತು ಸಮುದಾಯದ ಶಕ್ತಿ ಪೀಠವಾಗಿರುವಂಥ ಕಾಗಿನೆಲೆ ಪೀಠ ಕೂಡ ತಮ್ಮ ಕ್ಷೇತ್ರದಲ್ಲೇ ಬರುತ್ತೆ. ಇಲ್ಲಿ ಸಾಕಷ್ಟು ಭಕ್ತರು ಅಭಿಮಾನಿಗಳು ಕೂಡ ತಮಗೆ ಇದ್ದಾರೆ. ಬಹಳಷ್ಟು ದಿನಗಳಿಂದ ಶಿವಣ್ಣ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿತ್ತು ಸರ್. ಈಗ ಹೈಕಮಾಂಡ್ ಗಮನಕ್ಕೆ ತರುವಂಥ ಬಂದಿದೆಯಾ ಇದು ಹೈಕಮಾಂಡ್ ಗಮನಕ್ಕೆ? ಅದೇನೈತೆ ನನಗೆ ಗೊತ್ತಲ್ರಿ, ಮುಖ್ಯಮಂತ್ರಿಗಳ ಗಮನಕ್ಕೆ ಮಾತ್ರ ತಂದಿದ್ದೀವಿ. ಏನಂತ ಹೇಳಿದ್ರು ಸರ್? ಏನಾದ್ರು ಸಕಾರಾತ್ಮಕವಾಗಿ ಸ್ಪಂದಿಸಿದಾರ? ಪುನರ್ರಚನೆ ಸಂದರ್ಭದಲ್ಲಿ ನೋಡೋಣ ಅಂತ ಅಂದಿದ್ದಾರೆ ಸರ್. ಈಗ ನಾಯಕತ್ವ ಬದಲಾವಣೆ ಅದು ಇದು ಚರ್ಚೆ ತಾವು ಗಮನಿಸಿರ್ಬೋದು. ಏನು ಹೇಳ್ತೀವಿ ಸರ್ ಈ ಸಂದರ್ಭದಲ್ಲಿ? ನಾಯಕತ್ವ ಬದಲಾವಣೆ ಇದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.